ಮಾನ್ಯ ಇಂದಿರಾ ಗಾಂಧಿ ವಸತಿ ಕೂಡಿ ಶಾಲೆಯ ಕರ್ಮಕಾಂಡ ಬಯಲಾಗ್ತಾ ಇದೆ. ಬನ್ನಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಏನು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಹೆಸರಲ್ಲಿ ಸರ್ಕಾರಿ ಅಧಿಕಾರಿಗಳ ಲೂಟಿ ಈಗ ಬಯಲಾಗ್ತಾ ಇರುವಂತದ್ದು. ಇನ್ನು ಮಾನ್ಯ ಇಂದಿರಾ ಗಾಂಧಿ ವಸತಿ ಕೂಡಿ ಶಾಲೆಯ ಕರ್ಮಕಾಂಡ ಈಗ ಬಯಲಾಗ್ತಾ ಇದೆ. ವಿದ್ಯಾರ್ಥಿಗಳ ಹೆಸರಲ್ಲಿ ಅಧಿಕಾರಿಗಳು ಲೂಟಿಯನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ ಶೌಚಾಲಯಗಳನ್ನ ಸ್ವಚ್ಛ ಮಾಡಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಅವರ ಶೌಚಾಲಯಗಳನ್ನ ಅವರೇ ಕ್ಲೀನ್ ಮಾಡ್ಕೋಬೇಕು. ಇತ್ತ ಬೆಡ್ ಇಲ್ಲದೆ ನೆಲದ ಮೇಲೆ ವಿದ್ಯಾರ್ಥಿಗಳು ಮಲಗ್ತಾ ಇದ್ದಾರೆ ಡೈಲಿ. ಇನ್ನು ಶುಚಿತ್ವಕ್ಕೆ ಶಾಲಾ ಸಮವಸ್ತ್ರ ಇಲ್ಲದೆ ಮಕ್ಕಳ ಶೋಚನೀಯ ಬದುಕುವ ಒಂದು ಪರಿಸ್ಥಿತಿ ಉಂಟಾಗಿದೆ. ಈ ರೀತಿಯಾಗಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಹೆಸರಲ್ಲಿ ಸರ್ಕಾರಿ ಅಧಿಕಾರಿಗಳು ಲೂಟಿಯನ್ನ ಮಾಡ್ತಾ ಇದ್ದಾರೆ. ಮಾನ್ಯ ಇಂದಿರಾ ಗಾಂಧಿ ವಸತಿ ಕೂಡಿ ಶಾಲೆಯ ಕರ್ಮಕಾಂಡ ಬಯಲಾಗ್ತಾ ಇದೆ. ಐಡೆಂಟಿಟಿ ಮುಂದೆ ಇಡ್ತಾ ಇರುವಂತದ್ದು. ಇನ್ನು ವಿದ್ಯಾರ್ಥಿಗಳಲ್ಲಿ ಶೌಚಾಲಯಗಳನ್ನ ಸ್ವಚ್ಛ ಮಾಡಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಇತ್ತ ಬೆಡ್ ಇಲ್ಲದೆ ನೆಲದ ಮೇಲೆಯೇ ವಿದ್ಯಾರ್ಥಿಗಳು ಮಲಗ್ತಾ ಇದ್ದಾರೆ. ಇತ್ತ ಬೆಡ್ ಇಲ್ಲ, ನಿಮ್ಮ ಶೌಚಾಲಯಗಳನ್ನ ತಾವೇ ಶುಚಿ ಮಾಡ್ಕೋಬೇಕು. ಇತ್ತ ಶುಚಿತ್ವಕ್ಕೆ ಶಾಲಾ ಸಮವಸ್ತ್ರ ಇಲ್ಲದೆ ಮಕ್ಕಳ ಶೋಚನೀಯ ಬದುಕು ಆಗಿದೆ. ಒಂದು ರೀತಿಯಾಗಿ ವಿದ್ಯಾರ್ಥಿಗಳ ಹೆಸರಲ್ಲಿ ಸರ್ಕಾರಿ ಅಧಿಕಾರಿಗಳು ಲೂಟಿಯನ್ನ ಮಾಡ್ತಾ ಇರುವಂತದ್ದು. ಏನು ಕ್ರೈಸ್ಟ್ ಇಲಾಖೆಯಿಂದ ನಡೆಯುವಂತ ಪರಿಶಿಷ್ಟ ಜಾತಿ ಇಂದಿರಾ ಗಾಂಧಿ ವಸತಿ ಕೂಡಿ ಶಾಲೆಯ ವಿದ್ಯಾರ್ಥಿಗಳ ಬದುಕು ನಿಜಕ್ಕೂ ಒಂದು ರೀತಿಯಾಗಿ ಅತಂತ್ರವಾಗಿರುವಂತದ್ದು. ಇತ್ತ ಸ್ಥಾನದ ಕೋಣೆ ಹಾಗೂ ಶೌಚಾಲಯ ರೂಮ್ ಅನ್ನ ಅವರೇ ಸ್ವಚ್ಛ ಮಾಡಿಕೊಳ್ಳುವ ಅಮಾನವೀಯ ವಿಷಯ ಈಗ ಬೆಳಕಿಗೆ ಬಂದಿದೆ. ಇನ್ನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಇಂದಿರಾ ಗಾಂಧಿ ವಸತಿ ಕೂಡಿ ಶಾಲೆಯಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿದ್ದಾರೆ. ಈ ವಸತಿ ಶಾಲೆಯು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರ್ತಿರುತ್ತೆ. ಇನ್ನು ಪ್ರಾಂಶುಪಾಲ ಅಮೀನ್ ಸಾಬ್ ಮಕ್ಕಳ ಹೆಸರಲ್ಲಿ ಅದೆಷ್ಟು ಲೂಟಿ ಮಾಡಿದ್ದಾರೆ ಇಲ್ಲಿ ಅವ್ಯವಸ್ಥೆ ಸಾಕ್ಷಿ ಆಗ್ತಾ ಇರುವಂತದ್ದು. ನಿಜಕ್ಕೂ ಶೋಚನೀಯ ಕಥೆಯಾಗಿದೆ ಮಕ್ಕಳ ಬದುಕುವಲ್ಲಿ. ಮಾನ್ವಿ ತಾಲೂಕಿನಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳನ್ನು ನೋಡ್ತಿದ್ದೀವಿ. ಇದೇ ರೀತಿಯಾಗಿ ಅಂದ್ರೆ ಈಗ ಜಸ್ಟ್ ಒಂದು ವೀಕ್ ಬ್ಯಾಕ್ ನಾವು ಒಂದು ಸುದ್ದಿಯನ್ನ ಕೂಡ ಮಾಡಿದ್ವಿ. ಇದೇ ರೀತಿಯಾಗಿ ಅಲ್ಲಿ ಕ್ರೈಸ್ಟ್ ಸಂಸ್ಥೆ ಅಡಿಯಲ್ಲಿ ಬರುವಂತ ಒಂದು ಶಾಲೆ ಏನಿದೆ, ಆ ಶಾಲೆಯಲ್ಲಿ ಕುತ್ಕೊಳ್ಳೋದಕ್ಕೆ ಮಕ್ಕಳಿಗೆ ಬೇಂಚ್ ಇರ್ತಿರ್ಲಿಲ್ಲ. ಅದೇ ರೂಮ್ ಅಲ್ಲಿ ಪಾಠ ಕೇಳಬೇಕಿತ್ತು, ಅಲ್ಲೇ ಮಲ್ಕೊಳ್ಬೇಕಿತ್ತು. ಅದು ಒಂದ್ ಕಡೆ ಆದ್ರೆ ಮತ್ತೆ ಇದೇ ಮಾನ್ವಿ ತಾಲೂಕಿನಲ್ಲಿ ಒಂದು ಇಂದಿರಾ ಗಾಂಧಿ ವಸತಿ ಕೂಡಿ ಶಾಲೆ ಇದೆ. ಇಲ್ಲಿ ಮಕ್ಕಳು ಶೌಚಾಲಯವನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಇತ್ತ ಮಲ್ಕೊಳ್ಳೋಕೆ ಒಂದು ಬೆಡ್ ಇಲ್ಲ, ಅಥವಾ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ, ಶುಚಿತ್ವ ಕಿಟ್ ಅನ್ನ ಕೊಟ್ಟಿಲ್ಲ, ಯೂನಿಫಾರ್ಮ್ ಕೊಟ್ಟಿಲ್ಲ. ಏನದು ಸುಮ್ಮನೆ ಹೆಸರಿಗಷ್ಟೇ ಸ್ಕೂಲ್ ಅಂತ ಮಾಡಿದಾರೋ ಏನೋ ಗೊತ್ತಿಲ್ಲ. ವಿದ್ಯಾರ್ಥಿಗಳ ಪಾಡು ಮಾತ್ರ ನಿಜಕ್ಕೂ ಶೋಚನೀಯ. ನಿಜವಾಗ್ಲೂ ಬೇಜಾರಾಗುತ್ತೆ ಅದನ್ನ ನೋಡೋದಾದ್ರೆ. ಏನದು ಪರಿಸ್ಥಿತಿ ಉಂಟಾಗ್ತಾ ಇರುವಂತದ್ದು. ನಮ್ಮ ರೂಮನ್ನ ತಾವೇ ಸ್ವಚ್ಛ ಮಾಡ್ಕೊಳ್ಬೇಕು, ಶೌಚಾಲಯವನ್ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಮಕ್ಕಳ ಕೈಲಿ. ಸರಿಯಾಗಿ ಒಂದು ಬೆಡ್ ವ್ಯವಸ್ಥೆ ಇಲ್ಲ, ಯೂನಿಫಾರ್ಮ್ ಕೊಟ್ಟಿಲ್ಲ. ಈ ರೀತಿ ಪರಿಸ್ಥಿತಿ ಉಂಟಾಗಿದೆ. ಹೆಸರಿಗೆ ಮಾತ್ರ ಒಂದು ವಸತಿ ಕೂಡಿ ಶಾಲೆ ಅಂತ. ಇನ್ನು ಇಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿನ ಪ್ರಾಂಶುಪಾಲ ಇದ್ದಾರೆ, ಒಂದು ಅಮೀನ್ ಸಾಬ್ ಪ್ರಾಂಶುಪಾಲ ಇದ್ದಾರೆ. ಇವರು ಮಕ್ಕಳ ಹೆಸರಲ್ಲಿ ಲೂಟಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾಕೆಂದ್ರೆ ಲೂಟಿಯನ್ನ ಮಾಡ್ತಾ ಇದ್ರೆ ಆರೋಪ ಹೊರಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿನ ಅವ್ಯವಸ್ಥೆಯನ್ನ ನೋಡ್ಬಿಟ್ರೆ ನೀವೇ ಹೇಳ್ತೀರಾ ಯಾವ ರೀತಿಯಾಗಿ ಲೂಟಿ ಆಗ್ತಾ ಇದೆ ಅಂತ. ಯಾಕೆ ಮಾನ್ವಿ ತಾಲೂಕಿನಲ್ಲಿ ಪದೇ ಪದೇ ಒಂದು ರೀತಿಯಾಗಿ ಈ ರೀತಿ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕಡೆ ಯಾವುದೋ ಒಂದು ಹಾಸ್ಟೆಲ್ ನಲ್ಲಿ ಮಕ್ಕಳು ಊಟವನ್ನ ಸೇವಿಸಿ ಅಸ್ವಸ್ಥರಾಗ್ತಾರೆ. ಇನ್ನೊಂದು ಕಡೆ ಮಕ್ಕಳಿಗೆ ಸರಿಯಾಗಿ ಮಲ್ಕೋದಿಕ್ಕೆ ಒಂದು ಇರೋದಿಲ್ಲ, ಕೂತ್ಕೊಂಡು ಪಾಠ ಕೇಳೋದಕ್ಕೆ ಒಂದು ಬೇಸ್ ವ್ಯವಸ್ಥೆ ಇರೋದಿಲ್ಲ. ಇತ್ತ ನೋಡಿದ್ರೆ ಇಲ್ಲಿ ಈ ಪರಿಸ್ಥಿತಿ ಉಂಟಾಗಿದೆ. ಯಾಕೆ ಪದೇ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿದೆ? ಅಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳ ಎಷ್ಟು ಬೇಜವಾಬ್ದಾರಿತನ ಇದೆ ಅಂತ ಹೇಳೋದು ನಿಜಕ್ಕೂ ಮಾನ್ವಿ ತಾಲೂಕು ಬೇಸರದ ಸಂಗತಿ ಆಗ್ಬಿಟ್ಟಿದೆ. ನಿಜಕ್ಕೂ ಎಲ್ಲೋ ಒಂದು ಕಡೆ ಒಂದು ಅಭಿವೃದ್ಧಿಯನ್ನ ಮಾಡ್ತಾ ಇಲ್ವಾ? ಎಷ್ಟು ಸಮಸ್ಯೆಗಳ್ರಿ ಅಲ್ಲಿ, ಎಸ್ಪೆಷಲಿ ರೀತಿಯಾಗಿ ಶಾಲೆಯ ವಿಚಾರಗಳಲ್ಲಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ. ಇಲ್ಲೇ ನೀವು ಸರಿಯಾದ ಶಿಕ್ಷಣವನ್ನ ಕೊಡ್ತಾ ಇಲ್ಲ, ಸರಿಯಾಗಿ ಒಂದು ಶಿಕ್ಷಣಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಪ್ರಜೆಗಳು ಮಾಡ್ತೀರಾ? ನೋಡ್ತಾ ಇರೋದು ದೃಶ್ಯದಲ್ಲಿ ಅದು ಯಾವ ಮಟ್ಟಕ್ಕಾಗೋಗಿದೆ ಅಂದ್ರೆ ಮತ್ತೆ ಏನ್ ಮಾಡ್ತಾರೆ ಮಕ್ಕಳು? ಅವರೇ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವ್ರು ಅಷ್ಟಾದ್ರೂ ಕ್ಲೀನ್ ಮಾಡ್ತಾರೆ. ಒಬ್ರು ಒಂದು ಕ್ಲೀನ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥಾಪಕರನ್ನ ಇಡ್ಲಕ್ಕಾಗುದಿಲ್ವಾ? ಅದೇನದು ಫುಡ್ ಇಡೋ ಜಾಗನ ಅದು ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ ಅಂತ ಹೇಳಿದ್ರೆ ಇಷ್ಟ ಆಗ್ತಾ ಇದ್ರು ಕೂಡ ಅಲ್ಲಿನ ಅಧಿಕಾರಿ
ಸರ್ಕಾರ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೋಟಿಗಟ್ಟಲೆ ಅನುದಾನ ಕೊಟ್ಟರು. ಪೂಜಾರಿ ಹೊರ ಕಡದಂತಾಗಿದೆ. ಅಂದ್ರೆ ಇಂದಿರಾ ಗಾಂಧಿ ವಸತಿ ಶಾಲೆ ಅಂದ್ರೆ ಕುರುಡಿ ಗ್ರಾಮದಲ್ಲಿರ್ತಕ್ಕಂಥ ವಸತಿ ಶಾಲೆ ಪ್ರಸ್ತುತ ಮಾನ್ವಿಯಲ್ಲಿ ನಡೀತಾ ಇದೆ. ಅಂದ್ರೆ 1,59,000 ರೂಪಾಯಿದಲ್ಲಿ ಪ್ರತಿ ತಿಂಗಳು ಸರ್ಕಾರಕ್ಕೆ ಸಂದಾಯ ಮಾಡ್ತಂದ್ರೆ ಬಾಡಿಗೆದಾರರು ಯಾರು ಬಾಡಿಗೆದಾರರ ಮಾಲಕರಾಗಿದ್ದು ಸಂದಾಯ ಮಾಡ್ತಕ್ಕಂಥದ್ದು ಸರ್ಕಾರ ಕೂಡ ವಿದ್ಯಾರ್ಥಿಗಳ ಒಂದ್ರೆ ಅನಾನುಕೂಲವಾಗಿದೆ. ವಿದ್ಯಾರ್ಥಿಗಳು ನಾವು ಅಲ್ಲಿ ವಾಸ್ತವ ರೀತಿಯಲ್ಲಿ ನೋಡ್ತಾ ಹೋದ್ರೆ ಅಲ್ಲಿರ್ತಕ್ಕಂಥ ದೃಶ್ಯಾವಳಿ ಎಷ್ಟು ಕಾಣ್ತದೆ ಅಂದ್ರೆ ಶುದ್ಧೀಕರಣ ಘಟಕ ರಂಜಿತಾ ಏನಂತಂದ್ರೆ ಇಷ್ಟೊಂದು ವ್ಯವಸ್ಥೆ ಇದೆ ಅಂದ್ಮೇಲೆ ಇದರ ಸಮಸ್ಯೆಗಳನ್ನು ಬಗೆಹರಿಸಕ್ಕಂತ ಕೆಲಸ ಯಾರು ಮಾಡ್ತಾ ಇದಾರೆ ಅಂದ್ರೆ ಪ್ರೈಸ್ ಇಲಾಖೆಗೆ ಬರುತ್ತೆ. ಅಂದ್ರೆ ಪ್ರೈಸ್ ಇಲಾಖೆಗೆ ಬಂದ್ರು ಕೂಡ ಜಿಲ್ಲಾ ಅಂದ್ರೆ ಕೋಆರ್ಡಿನೇಟರ್ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಕೂಡ ಜವಾಬ್ದಾರಿ ಹೊಂದಿರ್ತದೆ. ಅಂದ್ರೆ ಡಿಡಿ ಅವರು ಅಂದ್ರೆ ಇಷ್ಟೊಂದು ಸಮಸ್ಯೆಗಳಿದ್ರೆ ಅಂದ್ರೆ ಸರ್ಕಾರ ಒಂದ್ ರೀತಿಯಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಒಂದು ರೀತಿಯಲ್ಲಿ ಕೋಟಿಗಟ್ಟಲೆ ಲೂಟಿ ಮಾಡಿದ್ರು ಅಂತ ಹೇಳ್ಬೋದು. ಅಂದ್ರೆ ಸರ್ಕಾರದ ದಾಖಲೆಗಳಲ್ಲಿ ಸೌಲಭ್ಯ ನೀಡ್ತೀವಿ ಅಂತ ಹೇಳ್ತಾ ಇದಾರೆ. ಆದ್ರೆ ದಾಖಲೆಗಳಲ್ಲಿ ಮಾತ್ರ ಸೌಲಭ್ಯಗಳು ದೊರಕ್ತಾ ಇದೆ ಹೊರತಾಗಿ ವಾಸ್ತವ ರೀತಿಯಲ್ಲಿ ವಿದ್ಯಾರ್ಥಿಗಳ ಸೌಲಭ್ಯಗಳು ನಂಬುದು ಮರೀಚಿಕೆ ಆಗಿದೆ. ವಿದ್ಯಾರ್ಥಿಗಳಿಗೆ ಅಂದ್ರೆ ಒಂದು ರೂಮ್ ಅಲ್ಲಿ ಒಂದು ಶೌಚಾಲಯವಿದೆ. ಆ ಶೌಚಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಕ್ಲೀನ್ ಮಾಡತಕ್ಕಂಥ ಜವಾಬ್ದಾರಿ ಕೂಡ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಅದರಲ್ಲಿ ಒಂದು ರೂಮ್ ಅಲ್ಲಿ ಕೂಡ ಸುಮಾರು 20 ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ಇರ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ. ಆದ್ರೆ ಇಂದಿರಾ ಗಾಂಧಿ ವಸತಿ ಶಾಲೆ ಕುರುಡಿಯಲ್ಲಿ ಅಂದ್ರೆ ವಿದ್ಯಾರ್ಥಿಗಳು ಗಟ್ಟಿ ಇಲ್ಲದ ವ್ಯವಸ್ಥೆ ಕಾರಣಕ್ಕಾಗಿ ನೆಲದ ಮೇಲೆ ಮಲಗುವಂತ ದುಸ್ಥಿತಿ ಕೂಡ ನಿರೂಪಣವಾಗಿದೆ. ಅದೇ ರೀತಿಯಾಗಿ ಕೂಡ ವಿದ್ಯಾರ್ಥಿಗಳಿಗಾಗಿ ಅಂದ್ರೆ ಬಿಸಿ ನೀರಿನ ಸೌಲಭ್ಯ ಕಲ್ಪಿಸುವಂತೇಳಿ ರಾಜ್ಯ ಸರ್ಕಾರದ ನಿರ್ದೇಶಿಸಿದ್ರು ಕೂಡ ವಿದ್ಯಾರ್ಥಿಗಳು ಅಂದ್ರೆ ತಣ್ಣೀರು ಸ್ನಾನ ಮಾಡಿಕೊಂಡು ತಣ್ಣೀರು ಅಂದ್ರೆ ಚಳಿಗಾಲ ಇರಲಿ ಮಳೆಗಾಲ ಇರಲಿ ಈಗಿದ್ರು ಕೂಡ ವಿದ್ಯಾರ್ಥಿಗಳು ತಣ್ಣೀರು ಸ್ನಾನದ ಮೂಲಕನೇ ಒಂದು ರೀತಿಯಲ್ಲಿ ಶಾಲಾ ಅಂದ್ರೆ ಸ್ಕೂಲ್ ಕಲಿಯುವ ಅಂದ್ರೆ ವಿದ್ಯಾಭ್ಯಾಸ ಕಲಿಯುವುದು ಕೂಡ ನಿರ್ಮಾಣವಾಗಿದೆ. ಈಗಿದ್ರು ಕೂಡ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಕೋಟಿಗಟ್ಟಲೆ ಅನುದಾನ ಕೊಟ್ರೆ ಅದು ಯಾರ ಪಾಲಾಗ್ತದೆ ಈ ವಾಸ್ತವ ಸ್ಥಿತಿ ಅಂದ್ರೆ ದೃಶ್ಯಾವಳಿ ಖಂಡನೆ ಒಂದ್ ರೀತಿಯಲ್ಲಿ ಸಮಸ್ಯಾತ್ಮಕ ಎದ್ದು ಕಾಣ್ತಿದೆ. ಯಾರ ಪಾಲಾಗ್ತಿದೆ ಯಾರಿಗೆ ಹೋಗ್ತಾ ಇದೆ ಇಷ್ಟೊಂದು ರಾಜ್ಯ ಸರ್ಕಾರ ವಿನಿಯೋಗ ಕೂಡ ಅಂದ್ರೆ ಯಾರಿಗೆ ನೀಡ್ತಾ ಇದೆ ಅಂದ್ರೆ ವಿದ್ಯಾರ್ಥಿಗಳು ಅಂದ್ರೆ ಅಲ್ಲಿರ್ತಕ್ಕಂಥ ರೂಮ್ಗಳಲ್ಲಿ ನಾವು ನೋಡಿದಾಗ ವಿದ್ಯಾರ್ಥಿಗಳು ಯಾವ ದುಸ್ಥಿತಿಯಲ್ಲಿ ಬಳಸ್ತಾ ಇದ್ದಾರೆ ಯಾವ ದುಸ್ಥಿತಿಯಲ್ಲಿ ಕೂಡ ಇರ್ತಾ ಸ್ಥಿತಿಯಲ್ಲಿ ನಾವು ಕಾಣಬಹುದು. ರಂಜಿತಾ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಗಣ್ಮುಚ್ಚ ಏನಾದ್ರು ಕುತ್ಕೊಂಡ್ಬಿಟ್ಟವ್ರ ಕಡ್ಡೆಪುರಿ ಏನಾದ್ರು ತಿಂತಾ ಇದ್ದಾರ? ಏನು ಸಮಾಜ ಕಲ್ಯಾಣ ಇಲಾಖೆ ಇದೆ ಅಲ್ಲಿ ಬಂದು ಏನಾದ್ರು ಒಂದು ಭೇಟಿಯನ್ನ ಕೊಟ್ಟಿಲ್ಲ? ಇಷ್ಟರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಉಂಟಾಗಿದೆ. ಯಾರು ದುಡ್ಡನ್ನ ಉಳಿತಾ ಇರುವಂತದ್ದು ಸರ್ಕಾರದಿಂದ ಫಂಡ್ ಬರ್ತಾ ಇದೆ ಅಂತಲೂ ಕೂಡ ಹೇಳಿದ್ವಿ. ಫಂಡ್ ಬರ್ತಾ ಇದ್ರು ಕೂಡ ಎಲ್ಲಿ ಹೋಗ್ತಾ ಇದೆ ಇದು? ಇನ್ನು ಪ್ರಾಂಶುಪಾಲ ಅಮಿತ್ ಶಾ ಮೇಲೂ ಕೂಡ ಆರೋಪ ಕೇಳಿ ಬರ್ತಾ ಇರುವಂತದ್ದು ಲೂಟಿ ಮಾಡಿದ್ದಾರೆ ಅಂತ. ಈ ಬಗ್ಗೆ ಏನ್ ಹೇಳ್ತೀರಾ ಪರಶುರಾಮ್? ರಂಜಿತಾ ಏನಂತಂದ್ರೆ ಇಂದಿರಾ ಗಾಂಧಿ ವಸತಿ ಶಾಲೆ ಕೂಡಿ ಅದು ಏನಂತಂದ್ರೆ ಪರಿಶಿಷ್ಟ ಜಾತಿ ಸಂಬಂಧಪಟ್ಟಿದ್ದು ಅಂದ್ರೆ ಈ ಹಾಸ್ಟೆಲ್ ಕ್ರೈಸ್ ಇಲಾಖೆಗೆ ಜವಾಬ್ದಾರಿಯಾಗಿರ್ತದೆ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲಾ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ವ್ಯಾಪ್ತಿ ಅಂದ್ರೆ ಕೋಆರ್ಡಿನೇಟರ್ ಆಗಿ ಸೇವೆ ಸಲ್ಲಿಸತಕ್ಕಂಥ ಜವಾಬ್ದಾರಿ ರಾಯಚೂರು ಸಮಾಜ ಕಲ್ಯಾಣ ಇಲಾಖೆ ಡಿಡಿ ಅವರಿಗಿದೆ. ಈಗಿದ್ರು ಕೂಡ ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಅನುದಾನ ಯಾರ ಪಾಲಾಗ್ತದೆ ಅಂದ್ರೆ 1,59,000 ಕೊಡ್ತಕ್ಕಂಥ ಬಾಡಿಗೆಯಲ್ಲಿ ಯಾವ ರೀತಿ ಸೌಲಭ್ಯಗಳಿದೆ ಅಂತ ಹೇಳಿ ಒಂದು ರೀತಿಯಲ್ಲಿ ಮಾನ್ಯ ತಹಸೀಲ್ದಾರ್ ರಾಜು ಬಿರಾಂಗಿ ಅವರೇ ಭೇಟಿ ಕೊಟ್ಟಿದೆ. ಒಂದು ರೀತಿಯಲ್ಲಿ ಸತ್ಯ ದರ್ಶನ ಕಂಡಿದೆ. ಅಂದ್ರೆ ಶೌಚಾಲಯಗಳ ದುಸ್ಥಿತಿ ನೋಡಿದ್ರು ಅವರಿಗೆ ಕಣ್ಣಿಗೆ ಮೂಗು ಮುಚ್ಚಿಕೊಂಡು ಹೋಗ್ತಕ್ಕಂಥ ದುಸ್ಥಿತಿ ಕೂಡ ಅವ್ರಿಗೆ ಯಾರಿಗೆ ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ ಅವರಿಗೆ ಅಂದ್ರೆ ಆಗಿದ್ರು ಕೂಡ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಇರ್ಬೇಕು ಪ್ರತಿನಿತ್ಯ ಇರ್ಬೇಕಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ನೀವು ಇಂದು ಭೇಟಿ ಕೊಟ್ಟ ತಹಸೀಲ್ದಾರ್ ಅವರು ಮುಖಂಡರು ಮೂಗು ಮುಚ್ಚಿಕೊಂಡು ಶೌಚಾಲಯದ ಕೋಣೆಗಳಲ್ಲಿ ಹಾಗೂ ಸ್ನಾನದ ಕೋಣೆಗಳಲ್ಲಿ ತೆರಳಿದಾಗ ಮೂಗು ಮುಚ್ಚಿಕೊಂಡು ತೆರಳಿ ಎಂತ ದುರ್ನಾತ ಇದು ಮಕ್ಕಳು ಈ ರೀತಿ ವ್ಯವಸ್ಥಿತ ಮೇಲೆ ಕೇಳ್ತಕ್ಕಂಥ ಯಾರು ಇಲ್ವಾ ಅಂತ ಒಂದು ರೀತಿಯಲ್ಲಿ ಆರೋಪ ಕೂಡ ವ್ಯಕ್ತವಾಯಿತು. ಈಗಿದ್ರು ಕೂಡ ಇಷ್ಟೊಂದು ದುರ್ನಾಥದಲ್ಲಿ ಮಕ್ಕಳನ್ನ ಇಟ್ಟಿದ್ದಾರೆ ಅಂದ್ಮೇಲೆ ಇದು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಇದಕ್ಕಾಗಿ ಬರ್ತಕ್ಕಂಥ ಅನುದಾನ ಶುಚಿತ್ವಕ್ಕಾಗಿ ಶೂ ಕೂಡ ಕೊಟ್ಟಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾರೆ. ಅಂದ್ರೆ ಬ್ಲಾಕ್ ಶೂ ಕೊಡಬೇಕು, ವೈಟ್ ಶೂ ಕೊಡಬೇಕು, ವಿದ್ಯಾರ್ಥಿಗಳ ಸಮವಸ್ತ್ರ ಕೂಡ ಕೊಡಬೇಕು, ಹಾಗೆ ಶುಚಿತ್ವದ ಕಿಟ್ ಕೂಡ ಕೊಡಬೇಕು ಸರ್ಕಾರ ನಿರ್ದೇಶನ ಕೂಡ ಇಂದಿರಾ ಗಾಂಧಿ
ಶಾಲೆ ಅಂದ್ರೆ ಪ್ರಾಂಶುಪಾಲರಾಗಿರ್ತಕ್ಕಂಥ ಅಮಿತಾಬ್ ಅವರು ಒಂದು ರೀತಿಯಲ್ಲಿ ನಿಲ್ಲಕ್ಕಂತ ಹೇಳ್ಬೋದು ರಚಿತಾ. ಈಗಿದ್ರು ಕೂಡ ರಾಜ್ಯ ಸರ್ಕಾರದ ಕಲ್ಪನೆಗಳು ಯಾರು ಪಾಲಾಗ್ತದೆ ಅನುದಾನಗಳು ಈ ಒಂದು ರೀತಿ ಕೊಳ್ಳುಬಾಕರು ಅಂದ್ರೆ ಲಂಚ ಕುಳಿತನ ಅಧಿಕಾರಿಗಳ ಪಾಲಾಗ್ತದೆ. ಅಧಿಕಾರಿಗಳು ಇವರಿಗಾದ್ರೂ ಅಲ್ಲಿ ಬಂದು ನೋಡೋ ಕೆಲಸ ಏನಾದ್ರೂ ಮಾಡಿದಾರ ಪರಶುರಾಮ್? ಈ ಬಗ್ಗೆ ಆದ್ರೂ ಏನಾದ್ರೂ ಹೇಳಿದ್ರ? ಏನಕ್ಕೆ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗ್ತದೆ ಎಂಬ ಮಾಹಿತಿ ಏನಾದ್ರೂ ಕೊಟ್ಟಿದಾರ? ಅಥವಾ ನನಗೋದಕ್ಕೂ ಸಂಬಂಧ ಇಲ್ಲ ಅಂತ ಕುತ್ಕೊಂಡ್ಬಿಟ್ಟಿದಾರ ಎಲ್ಲಾದ್ರೂ? ರಚಿತಾ, ಏನಂತಂದ್ರೆ ಸರ್ಕಾರದ ನಿರ್ದೇಶನ ಪ್ರಕಾರವಾಗಿ ಯಾವುದೇ ಬಾಡಿಗೆ ವಸತಿಯಲ್ಲಿ ವಸತಿ ಶಾಲೆಯಲ್ಲಿ ಕಟ್ಟಡಕ್ಕೂ ಕೂಡ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಬೆಡ್ ವ್ಯವಸ್ಥೆ ಕೂಡ ಕಲ್ಪನೆ ಕೂಡ ಕೊಡುವಂತ ರಾಜ್ಯ ಸರ್ಕಾರದ ಮಾರ್ಗದರ್ಶನ ಇದೆ. ಆದ್ರೆ ಇದು ಬಾಡಿಗೆ ಕಟ್ಟಡ ಅಂತ ಹೇಳಿ ಒಂದು ರೀತಿಯಲ್ಲಿ ಒಂದು ಸಣ್ಣ ನೆಪಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಮೋಸ ಮಾಡಿ ವಿದ್ಯಾರ್ಥಿಗಳ ಬೆಡ್ ಕೊಡದೆ ಒಂದು ರೀತಿಯಲ್ಲಿ ರಾಜ್ಯ ಸಮಾಜದಲ್ಲಿ ಕೆಳಗಡೆ ಮಲಗುವಂತ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಮಾನ್ಯ ಬಿಜೆಪಿ ಮುಖಂಡರು ಕೂಡ ಒಂದು ರೀತಿಯಲ್ಲಿ ಆರೋಪದ ಪ್ರಕಾರ ಇದೇನು ವಸತಿ ಶಾಲೆನ ಅಥವಾ ಬಂಡವಾಳ ಹಾಕುವ ಒಂದು ರೀತಿಯಲ್ಲಿ ಆರೋಪ ಕೂಡ ಕೇಳಿ ಬಂತು. ಈಗಿದ್ರು ಕೂಡ ರಾಜ್ಯ ಸರ್ಕಾರದ ಕಲ್ಪನೆಗಳು ಯಾವ ರೀತಿಯಲ್ಲಿದೆ, ಇಷ್ಟೊಂದು ಅವ್ಯವಸ್ಥೆ ಆಗಿದ ಮೇಲೆ ಮಾನವೀಯ ಮತ್ತು ಸುಧಾರಣೆ ಮಾಡತಕ್ಕಂಥ ಜವಾಬ್ದಾರಿ ಯಾರಿಗಿದೆ? ಅದು ಸರ್ಕಾರ ಏನ್ ಮಾಡ್ತದೆ? ಸರ್ಕಾರ ಬರೇ ಸುಮ್ಮನೆ ಸರ್ಕಾರ ದಾಖಲೆ ನೋಡಿ ಒಂದು ರೀತಿಯಲ್ಲಿ ಸೌಲಭ್ಯ ಕೊಡ್ತದೆ ಅಂತ ಹೇಳ್ತದ, ಅದು ವಾಸ್ತವ ಸ್ಥಿತಿಯನ್ನು ಅರಿತುಕೊಂಡು ಯಾವ ರೀತಿ ಮುಟ್ಟುವಂತ ನೋಡ್ತಕ್ಕಂಥ ಜವಾಬ್ದಾರಿ ಕೂಡ ಸರ್ಕಾರಕ್ಕೆ ಒಂದು ಬಿಜೆಪಿ ಆರೋಪಿಸಿದ್ದಾರೆ ನಮ್ಮಿಂದ. ಎಲ್ಲ ಒಬ್ರಿಗಿಂತ ಒಬ್ರು ಹೆಚ್ಚು ಅಂತಾರ, ಎಲ್ರು ಒಂದ್ ರೀತಿಯಾಗಿ ಕೇರ್ಲೆಸ್ ಅನ್ನ ಮಾಡ್ತಾ ಇದ್ದಾರೆ. ಸರ್ಕಾರವು ಅಲ್ಲಿ ತಲುಪ್ತಾ ಇದೆಯೋ ಇಲ್ವೋ ಅನ್ನೋದು ನೋಡ್ತಿಲ್ಲ. ಇವರು ಸುಳ್ಳು ಸುಳ್ಳು ದಾಖಲೆಗಳನ್ನ ಕೊಟ್ಟು ಲೂಟಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮಕ್ಕಳು ಮಾತ್ರ ಪರದಾಡೋ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ. ಖಂಡಿತ ಸತ್ಯ ಏನಂತಂದ್ರೆ ವಾಸ್ತವ ರೀತಿಯಲ್ಲಿ ಅಂದ್ರೆ ಬಿಜೆಪಿ ಮುಖಂಡರು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಷ್ಟಿಲ್ಲ ಅಂತ ಒಂದು ಪರಿಶೀಲನೆ ಮಾಡಿದಾಗ ಆಬ್ಸೆಂಟ್ ಆದಂತ ವಿದ್ಯಾರ್ಥಿಗಳಿಗೆ ಆಬ್ಸೆಂಟ್ ಅಂತ ಹಾಕ್ಬೇಕು, ಪ್ರೆಸೆಂಟ್ ಇದ್ದ ವಿದ್ಯಾರ್ಥಿಗಳು ಪ್ರೆಸೆಂಟ್ ಅಂತ ಹಾಕ್ಬೇಕು. ಆದ್ರೆ ಇವರು ಚಿಕ್ಕಿಟ್ಟಿದ್ದಾರೆ. ಅಂದ್ರೆ ಈ ಒಂದು ಚಿಕ್ಕಿಡುವ ಮೂಲಕ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಅಂದ್ರೆ ಇವತ್ತಿನ ದಿನದಲ್ಲಿ ಈ ವಿದ್ಯಾರ್ಥಿಗಳು ಇಷ್ಟು ಹಾಜರಾಗಿದ್ದಾರೆ ಅಂತ ಹೇಳಿ ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮೋಸದಾಟ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ಅಂದ್ರೆ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಅಂದ್ರೆ ಇಂದು ಇವತ್ತು ಆಬ್ಸೆಂಟ್ ಆದ ವಿದ್ಯಾರ್ಥಿಗಳ ಹೆಸರಲ್ಲೂ ಕೂಡ ಇವರು ಪ್ರಾಂಶುಪಾಲ್ ಅವರು, ವಾರ್ಡನ್ ಅವರು, ಪ್ರಾಂಶುಪಾಲ ಅಮಿತಾಬ್ ಅವರು ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳ ಹೆಸರಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಆಹಾರ ತಂಡ ಇರ್ಲಿ ಖರ್ಚು ವೆಚ್ಚ ಇರ್ಲಿ ಒಂದು ರೀತಿಯಲ್ಲಿ ಕೊಳ್ಳೆ ಹೊಡಿತಾರೆ ಅಂತ ಹೇಳ್ಬೋದು ರಚಿತಾ. ಧನ್ಯವಾದಗಳು ಪರಶುರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಷ್ಟು ಕೇಳಿದ್ರಿ ನಮ್ಮ ವರದಿಗಾರರ ಮಾತನ್ನ, ಎಷ್ಟು ಮಟ್ಟಿಗೆ ಅಲ್ಲಿ ಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ರೆ ಕೇಳಕ್ಕೂ ಒಂಥರ ಹೆಂಗ್ ಹೇಳೋದು? ನಿಜಕ್ಕೂ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ನಿಜಕ್ಕೂ ಅಧಿಕಾರಿಗಳ ಅವರು ಅಥವಾ ಅಲ್ಲಿನ ಪ್ರಾಂಶುಪಾಲರು ಈ ಇಷ್ಟು ಮಟ್ಟಿಗೆ ಒಂದು ಲೂಟಿಯನ್ನ ಮಾಡ್ತಾ ಇದ್ದಾರೆ? ಅಲ್ಲಿ ಮಕ್ಕಳ ಪರಿಸ್ಥಿತಿ ಎಲ್ಲ ಹಂಗಾಗಿದೆ ಅಂತ ಹೇಳಿದ್ರು ಕೂಡ ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ಒಂದು ವಿಸಿಟ್ ಮಾಡೋ ಅಷ್ಟು ಒಂದು ಟೈಮ್ ಇಲ್ವಾ ಅವರಿಗೆ? ಅಥವಾ ಇಷ್ಟು ವರ್ಷದಿಂದ ಮಕ್ಕಳು ಅಷ್ಟು ಪರದಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಏನು ರಾಜ್ಯ ಸರ್ಕಾರ ಇತ್ತ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಫಂಡ್ ಅನ್ನ ರಿಲೀಸ್ ಮಾಡ್ತಾ ಇದೆಯಂತೆ. ಆದ್ರೆ ಇಲ್ಲಿ ಲೂಟಿಯನ್ನ ಮಾಡ್ತಾ ಇದ್ದಾರೆ, ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಒಂದು ಶುಚಿತ್ವ ಕಿಟ್ ಕೊಡ್ತಾ ಇಲ್ಲ, ಶಾಲಾ ಸಮವಸ್ತ್ರ ಕೊಡ್ತಾ ಇಲ್ಲ. ಆ ಮಕ್ಕಳ ಎಲ್ಲಾನು ಕ್ಲೀನ್ ಮಾಡ್ಕೋಬೇಕು. ಶೌಚಾಲಯನ ನೋಡ್ಬಿಟ್ರಂತೂ ಕಣ್ಣಿಂದ ನೋಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ವರದಿಗಾರರು. ಇತ್ತ ಬೆಡ್ ಕೂಡ ಇರಲ್ಲ. ಇಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಏನ್ ಎಷ್ಟರಿಗೆ ನೀವು ಆ ಸ್ಕೂಲನ್ನ ಇಟ್ಟಿರೋ ಅಂತ ಏನೋ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ರೀತಿಯಾಗಿ ಪರಿಸ್ಥಿತಿಯಲ್ಲಿ ಉಂಟಾಗಿದೆ? ನೋಡದೇ ಇದ್ದಾರ ಅಥವಾ ನಮಗೇನು ನಾವು ಲೂಟಿ ಮಾಡ್ಬಿಡೋಣ ಅನ್ನೋ ಒಂದು ಮಟ್ಟದಲ್ಲಿ ಇದ್ದಾರ? ಎಲ್ಲಿ ಹೋಗ್ತಾ ಇದೆ ಅಲ್ಲಿ? ಎಷ್ಟರ ಮಟ್ಟಿಗೆ ಮಾನ್ಯಲ್ಲಿ ಶಾಲೆಗಳು, ವಸತಿ ಶಾಲೆಗಳ ಪರಿಸ್ಥಿತಿ ಕೇಳೋದ್ಗಳ ಮಟ್ಟಕ್ಕಾಗಿ ಹೋಗ್ಬಿಟ್ಟಿದೆ. ಮೆಣಸಿನಕಾಲ ಕೊಳ್ತೇವಲ್ರಿ ಒಳ್ಳೊಳ್ಳೆ ನೋಡ್ರಿ. ಇಲ್ಲ ಅಂದ್ರೆ ಯಾರು ಜವಾಬ್ದಾರಿ ತಗೋತೀರಿ? ಎಷ್ಟೋ ಜನ ಪ್ರೆಗ್ನೆಂಟ್ ಆಗ್ಯಾರ, ಶಾಲೆಯಲ್ಲಿ ಆಗಿಲ್ಲ, ಗೊತ್ತಿಲ್ಲ, ಆಗಿಲ್ಲ. 7ನೇ ವರ್ಷ 7 ವರ್ಷ
ಡಿಗ್ರೇಡ್ ಮಾಡಿ ಮಣ್ಣಿನಲ್ಲಿ ಇವೆಲ್ಲ ರಿಜೆಕ್ಟೆಡ್ ಗ್ರೇಡಿಂಗ್ ಮಾಡ್ತಾರ. ಗ್ರೇಡಿಂಗ್ ಮಾಡಿದಾಗ ಇವೆಲ್ಲ ರಿಜೆಕ್ಟ್ ಆಗುದು ಅಪ್ಗ್ರೇಡ್ ಇವೆಲ್ಲ ಗ್ರೇಡಿಂಗ್ ಆದ್ರೆ ಒಂದೇ ಸೈಜ್ ಒಂದ್ ಕಡೆ ಬರ್ತಾವ, ಮೇಲೆ ಸಿಪ್ಪೆ ಉಳಿದು ಇವೆಲ್ಲ ಒಂದ್ ಕಡೆ ಬರ್ತಾವ. ಈ ಮುರಿದು ಬ್ರೋಕೆನ್ ಇದೆಲ್ಲ ಒಳ್ಳೊಳ್ಳೆ ಅವ ಎಲ್ಲ ಮೇಡಮ್ ನಮಸ್ತೆ, ನಾನು ಸುಧಾಕರ್ ಮಾತಾಡೋದು ಮೇಡಮ್. ಮಾನವೀಯ ಮೆಣಸಿನಕಾಲ ಕೊಳ್ತೇವಲ್ರಿ ಒಳ್ಳೊಳ್ಳೆ ನೋಡ್ರಿ. ಇಲ್ಲ ಅಂದ್ರೆ ಯಾರು ಜವಾಬ್ದಾರಿ ತಗೋತೀರ? ಎಷ್ಟೋ ಜನ ಪ್ರೆಗ್ನೆಂಟ್ ಆಗ್ಯಾರ, ಶಾಲೆಯಲ್ಲಿ ಆಗಿಲ್ಲ, ಗೊತ್ತಿಲ್ಲ, ಆಗಿಲ್ಲ. 7ನೇ ವರ್ಷ 7 ವರ್ಷ ಖಂಡಿತವಾಗಿ ಆ ಘಟನೆಗಳಲ್ಲಿ ಆಗೇ ಇರ್ತಾವ. ಬೆಲೆ ಕಟ್ಟಕ್ಕಾಗಲ್ಲ. ಅಲ್ಲ ಎಷ್ಟು ರೆಡಿ ಮಾಡೋದಲ್ಲ, ಪ್ರತಿಯೊಂದಕ್ಕೂ ಕೇಳ್ಬೇಕು, ಎಲ್ಲಿ ಕೇಳಿ ಬೆಳಿಬೇಕಾ ಮಾಡೋದ ಜವಾಬ್ದಾರಿ ಇಲ್ಲ. ಇವತ್ತು ಇಂದಿರಾ ಗಾಂಧಿ ವಸತಿ ಶಾಲೆ ಮಾನ್ವಿ ಕುರುಡಿ ಘಟಕದ ಒಂದು ಶಾಲೆಗೆ ಭೇಟಿ ಕೊಟ್ಟಾಗ ಇಲ್ಲಿ ಕಂಡು ಬಂದಿರತಕ್ಕಂತ ವ್ಯವಸ್ಥೆ ನಮಗೆಲ್ಲ ದಿಗ್ಭ್ರಮೆ ಆಗುವಂತ ಒಂದು ಪರಿಸ್ಥಿತಿ ಇದೆ. ಏಕಂತಂದ್ರೆ ಇವತ್ತು ಮಕ್ಕಳಿಗೆ ಇಲ್ಲಿ ಒಂದು ಸುಭದ್ರವಾದ ಒಂದು ವ್ಯವಸ್ಥೆ ಇಲ್ಲ, ಯಾವುದೇ ರೀತಿಯ ಭದ್ರತೆಯ ಒಂದು ಕಲ್ಪನೆ ಇಲ್ಲ. ಅದೇ ರೀತಿಯಾಗಿ ಊಟದಲ್ಲಿ ಕೊಳೆತ ಒಂದು ತರಕಾರಿಯನ್ನು ಬಳಸಿ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡುವ ಒಂದು ಸ್ಥಿತಿಯಲ್ಲಿ ನಾವು ಭೇಟಿ ಕೊಟ್ಟಾಗ ಕಾಣಬೇಕಾಯ್ತು. ಅದೇ ರೀತಿ ಇಲ್ಲಿ ಮಕ್ಕಳಿಗೆ ಒಂದು ರೂಮಿನಲ್ಲಿ 15ರಿಂದ 20 ಜನರಿಗೆ ವ್ಯವಸ್ಥೆ ಮಾಡಿ, ಆ ಒಂದು ರೂಮಿಗೆ ಒಂದೇ ಬಾತ್ರೂಮಿನ ಟಾಯ್ಲೆಟ್ ನ ವ್ಯವಸ್ಥೆ ಮಾಡಿ, ಆ ಬಾತ್ರೂಮ್ ಟಾಯ್ಲೆಟ್ ಅನ್ನು ಸಹ ಅದೇ ಮಕ್ಕಳಿಂದ ಬೆಳೆಸುವ ಒಂದು ಕ್ರಮ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಕಸವನ್ನು ಅವರೇ ಹೊಡಿಬೇಕು, ಕಸ ಹೊಡೆದಂತ ಕಸವನ್ನ ಎತ್ತಿ ಹೊರಗಡೆ ಒಯ್ಯುವ ಪರಿಸ್ಥಿತಿನೂ ಆ ಮಕ್ಕಳಿಗೆ ಇದೆ. ಇವತ್ತು ಸಿದ್ದರಾಮಯ್ಯನವರು ಈ